ಅಯ್ಯೋ ನೀವು ಹೆಣ್ಸಿ ತಾಯಿ. ಸಾಕು ಸಾಕು ಕೊಡು ಈ ಕಡೆ ನಾನು ನೀವು ಹೆಣ್ಸಿ ತದ್ದೆ. ಇವನ್ ತರ ನಿಂಗೆ ಸೆಟ್ಲ್ ಆಗೋ ಐಡಿಯಾ ಇಲ್ವಾ? ಏಯ್ ಮೊದ್ಲು ಅವ್ರಿಗೆ ಅಣ್ಣ ಅಮ್ಮರೇ ತಪ್ಪಾಯ್ತು. ನೀವು ಹೇಳ್ದಂಗೆ ಅಣ್ಣ ಪ್ರಭು, ನೀವೆಲ್ಲ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಡ್ತೀರ ಅಂದ್ಕೊಂಡಿದ್ದೆ. ನನಗೆ ಈಗ ಗೊತ್ತಾಯ್ತು, ಸ್ನೇಹ ಅಂದ್ರೆ ಕೆಡ್ಸೋದಲ್ಲ ಕಣೋ, ಕೊಡೋದು. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಹೋಗು ಮೊದ್ಲು ಟೀ ಹಾಕು. ಪ್ರಭು ಫೋಟೋ ಹಿಡ್ಕೊಂಡು ಇನ್ಮೇಲೆ ಡೈಲಿ ಪೂಜೆ ಮಾಡು. ಇಷ್ಟು ದಿವಸಕ್ಕೆ ಇದೊಂದು ಮಾತು ಓಕೆ. ಅವನೇನ್ ಹೇಳ್ದ? ಸ್ವಲ್ಪ ಮುಚ್ಕೊಂಡಿರ್ತೀಯ. ಇವಾಗ ತಾನೇ ಫೋಟೋ ಹಿಡಿದ್ರಲ್ಲೋ. ಏನೇ ಇದು? ಹರಕೆ ಪ್ರಸಾದ ಅಮ್ಮ ಕೊಟ್ಟಿದ್ದು. ಅಯ್ಯ ನಾನು ವಯಸ್ಸಾದವಳು, ನನಗೆ ಯಾಕೆ ಮೇಲೆ ನಿಮ್ಮ ಮಾವ ಮಲ್ಕೊಂಡವನೇ ತೊಂಡ ಕೊಡೋಗು. ಅಯ್ಯಯ್ಯೋ, ಗಂಡಸ್ರಿದ ನೋಡ್ಬಾರ್ದು. ಹರಕೆ ಪ್ರಸಾದ ಕಣ್ಣು ಹೊರಟೋಗ್ಬಿಡತ್ತೆ. ಅದೇ ನನಗ್ ಗೊತ್ತಿಲ್ವಾ? ಅವನ್ ನೋಡ್ದೆ ಇರೋ ಹಾಗೆ ತಿನಿಸು ನೋಡು, ಆಮೇಲೆ ನೀನು ಸುತ್ತಾ ಇರ್ತಾನೆ. ಅಯ್ಯೋ ನಾಚಿಗೆ ಚಳೆ ಹೋಗು. ಹಾ ಬೆಳಿಗ್ಗೆನೆ ಲೈನಾ? ನಿಮ್ಗಿಂತ ನಾವು ಲೇಟೆ. ರೈಟ್. ಬಸ್ ಸ್ಟ್ಯಾಂಡ್ಗೆ ಹೋಗೋದನ್ನ ನೋಡಿದ್ದೀನಿ. ಬಸ್ ಸ್ಟ್ಯಾಂಡೇ ಬಸ್ ಪಕ್ಕ ಬಂದಿರೋದನ್ನ ನಾನು ಇವತ್ತೇ ಫಸ್ಟ್ ನೋಡಿದ್ದು. ನಡೆಸಿ ಆಯ್ತು ಗುರುವೇ. ಮಾಮ ಎದಳು ಮಾಮ. ಯಾಕೆ? ನಾನ್ ಕೊಡೋದನ್ನ ಕಣ್ ಮುಚ್ಕೊಂಡ್ ತಿನ್ಬೇಕು. ಎದಳು ಮಾಮ. ಅದಕ್ಕೇನು ಕೇಳಬೇಕು, ಹಾಗೆ ಕೊಡು ತಿಂತೀನಿ. ಹಲ್ಲುಚ್ತೇನಾ? ಮಾಮ ಎದಳು ಮಾಮ. ಏನು ನಿಂದು? ಬಾ ಮಾಮ ನೀನು ಬೇಗ. ಈಗ ನಾನ್ ಕೊಡ್ತಾ ಇದ್ರೆ ಕಣ್ ಮುಚ್ಕೊಂಡ್ ತಿಂತಾ ಇರ್ಬೇಕು. ಹಾಗ ನೀನ್ ತಿಂದ್ರೆ ನಾನ್ ಸುತ್ತಿ ಬರ್ತೀಯ. ಯಾರು ಕೊಟ್ರು ಈ ಐಡಿಯಾ? ಅಜ್ಜಿ. ಅಜ್ಜಿ ಈ ತರ ಐಡಿಯಾ ಮಾಡಿ ತಾತ ಸುತ್ತಲೇ ಇಲ್ಲ, ಸತ್ತೇ ಹೋದ. ಕೊಡು. ಕಣ್ ಮುಚ್ಕೊಳ್ಳಿ ಮಾಮ. ಸರಿ, ಹೋಗಿ ತಗೊಂಬ. ಏನು ಖಾಲಿ ಅಂತೆ? ಖಾಲಿ ಬರೀ ಡಬ್ಬ ತಂದ್ಬಿಟ್ಟು ಹೋಗ. ನಾನು ನಿಜವಾಗ್ಲೂ ತಂದಿದ್ದೆ ಮಾಮ. ತಂದಿದ್ರೆ ಇರ್ಬೇಕಾಗಿತ್ತು ತಾನೆ. ನೋಡು. ಈಗ ನಾನ್ ಕೊಡ್ತಾ ಇದ್ರೆ ಕಣ್ ಮುಚ್ಕೊಂಡ್ ತಿಂತಾ ಇರ್ಬೇಕು. ಹಾಗ ನೀನ್ ತಿಂದ್ರೆ ನಾನ್ ಸುತ್ತಿ ಬರ್ತೀಯ. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ಮಾಮ ಯಾಕೆ ನಗ್ತಿದ್ಯಾ ಮಾಮ? ಹೇಳು ಯಾಕೆ ನಗ್ತಿದ್ಯಾ? ಹೇಳ್ತೀನಿ ಬಾ. ಹೇಯ್ ಸಿದ್ಧಾ, ಏನ್ ಪ್ರಭು? ಬಾಯ್ ಒರೆಸ್ಕೊಳ್ಳೋ. ಅವನು ತುಂಬಾ ದಿನದಿಂದ ನಿನಗೆ ಕಾಳಾಗ್ತಿದ್ದಾನೆ, ಹುಷಾರು.
ಇಬ್ಬರಿಗೂ ಯಾವ್ದು ಮ್ಯಾಚ್ ಆಗುತ್ತೋ ಇಲ್ವೋ, ತಿನ್ನೋದ್ರಲ್ಲಿ ಒಳ್ಳೆ ಪೇರು. ಸುಖವಾಗಿರು. ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿದ್ದಲ್ಲ, ನಿನ್ನಾಸೆ ಏನು ನಾನಿಂದು ಕಾಣೆನಲ್ಲ. ಕೋಪವೋ ತಾಪವೋ, ಕೋಪವೋ ತಾಪವೋ, ನಡುಗಿದೆ ತುಟಿಗೆ ಏತಕ್ಕೆ. ಸರ್ ನಾವು ನಿಮ್ಮನೆ ಸರ್ ಶಿವಭಕ್ತರು ಬಿಟ್ಬಿಡಿ ಸರ್, ಏನು ಮಾಡಬೇಡಿ ಸರ್. ಸರ್ ಎಲ್ರು ಹೊಡಿತೀರಾ? ಶಿವನ್ ಪಾತ್ನಾಡೆ ಸರ್, ನನಗೇನು ಗೊತ್ತಿಲ್ಲ ಸರ್. ಅಯ್ಯೋ ಬಸವಣ್ಣನೇ ಸರ್, ನನಗೇನು ಗೊತ್ತಿಲ್ಲ ಸರ್. ಇವ್ರು ಸವಾಸ ಮಾಡಿ ಕಷ್ಟಗಳು ಒಂದ್ರಿಂದ ಒಂದೇ ಬಯಲಾಟ ಮಾಡ್ಕೊಂಡು ಕುಡ್ಕೊಂಬತ್ತಾವೆ. ಮುಕ್ಕಡ ಮೇಲೆ ಆಡೆ ಸರ್. ನಮ್ ಸವಾಸ ಮಾಡಲ್ಲ ಅಂದೆ, ಮತ್ತೆ ಯಾಕೆ ಬಂದೆ? ಹೋಗ್ ಹೊರ್ಗಡೆ. ಹೇ, ನಿನ್ ಕಣ್ಣಿಗೆ ನಾನು ಟೋಪನ್ ಹಾಕೊಂಡು ಜೋಗ ತರ ಕಾಣ್ತಾ ಇದೀನಿ ನಾನು. ಹಂಗೆ ಗುದ್ದೆಗೆ ಮಕ್ಕ ಮೈದಾನ ಆಗ್ಬಿಡ್ಬೇಕು. ತೆಗೆದು ಬಿಟ್ಟ ಅಂದ್ರೆ ತಲೆಯಲ್ಲಿ ಡೋಳ ಆಗ್ಬಿಡ್ಬೇಕು. ಏನಾದ್ರು ಸೌಂಡು? ಸಾರ ಸಾರ್, ಇವರು ಸಿಕ್ಕಿ ತುಂಬಾ ದಿವಸ ಆಗಿತ್ತು, ಅದಕ್ಕೆ ಪ್ರೀತಿಯಿಂದ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ಬಾಯ್ ಬಿಟ್ರೆ ಅಷ್ಟೇ. ನೀನಾಗ್ ನೀನೇ ಸಿಗಾಕೊಂತೆ ಅಂತ ಹೇಳಿದ್ದೆ ತಾನೇ? ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಫ್ರೆಂಡ್ಸ್ ಏನೋ ನೀವು? ಪ್ಯಾಂಟ್ ಹಾಕೊಂಡಿರೋ ಸ್ನೇಹಿತಗಳು ಕಣೋ. ಬೇಡಪ್ಪ ಬೇಡ, ಪುಣ್ಯ ಕೋಟಿ ಥರ ಇದ್ದೆ, ನನ್ನನ್ನು ಹಾಳು ಮಾಡಿಬಿಟ್ರಲ್ಲೋ. ಇದು ಸಮಾಸ ಬೇಡಪ್ಪ. ಏ ಪ್ರಭು, ಏನಾರ ಮಾಡ. ಇಲ್ಲೆಲ್ಲಿ ಮಧ್ಯದಲ್ಲಿ ನಂದಲ್ಲಿಡ್ಲಿ ಸತ್ಯಾನಂದ ಅಂತ ಬರ್ತಾ ಇದ್ಯಾ? ಹೌದು, ನಮಗ್ ಜಾಮೀನ್ ಕೊಡಕ್ಕೆ ಅಂತ ಲಾಯರ್ ಬರ್ತಾವ್ರೆ. ನಿನಗೆ ಯಾರು ಬರ್ತಾವ್ರೆ? ಹೋಗಿ ಅರೇಂಜ್ ಮಾಡ್ಕೋ. ಬೇಡ 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 ಅಂತಂದ್ರೆ ಸೇರಿಸ್ಕೊಂಡ್ರಲ್ಲೋ, ಈಗಲೂ ಸೇರಿಸ್ಕೊಂಡ್ರು. ಈಗ ನೀವು ನನ್ನ ಕೈ ಬಿಟ್ಬಿಟ್ಟೆ, ನಾನು ಎಲ್ಗೋಗಿ ಸಾಯ್ಲಿ ನಾನು. ನಿನ್ಗೆ ಹೊಡೆಯೋದು ಹೊಡೆದ ಕಿವಿಗೆಲ್ಲ ಕಣ ಬುಲ್ಡೆ ಕೂಡ ಸಾಯಿಸ್ಬಿಡ್ಬೇಕಾಯ್ತು. ನಾನಾದ್ರೂ ನೆಮ್ಮದಿಯಾಗಿರ್ತಾ ಇದ್ದೆ. ನೀನು ನೋಡ್ಬೇಡ, ನೀನು ಕಣಿಕೆ ತಾಕ್ಬಿಟ್ಟು ತಿರ್ಗಾ ಕಡೆಗೆ. ಅಣ್ಣ, ನಾಳೆ ಟೀ ಹಾಕಿ. ಪ್ರಭು, ಅವ್ನು ಯಾರೋ ನಮ್ಮನ್ನೇ ನೋಡತ್ತಾರೋ ಇದೆಯೋ? ಲೋ, ಇರೋದೇ ನಾವು 4 ಜನ, ಅಷ್ಟ್ರಲ್ಲಿ ನಿನ್ನನ್ನು ಯಾರೋ ನೋಡ್ತಾರೆ. ಕುಡಿಯೋ. ಸುಮ್ಮನೆ ಇರಲ್ವಲ್ಲ ಮನುಷ್ಯನ ಅವನು. ಹೇಳ ಮಗ, ನಿನ್ನ ಫೋನ್ಗೆ ವೆಯ್ಟ್ ಮಾಡ್ತಿದ್ದೆ. ಅವನು ಈ ಊರ್ಲೇ ಇದ್ದಾನ? ಸರಿ, ನಾನು ಈಗಲೇ ಹೋಗಿ ಅವ್ನು ನೋಡ್ತೀನಿ. ಯಾರು? ನಮ್ ಕೋದಂಡ ಕಣೋ, ಅವ್ನು ಈ ಊರ್ಲೇ ಹೋಟ್ಲಿಟ್ಟಿದ್ದಾನಂತೆ. ಸಕ್ಕತ್ ಪ್ರಭು, ಸರಿಯಾದ ಮನುಷ್ಯ. ಬಾಸ್, ನಿಮ್ ಮದ್ವೆ ಆಯ್ತು ಅನ್ಕೊಳ್ಳಿ. ಅವನೊಬ್ಬ ಸಾಕು, 10 ಜನಕ್ಕೆ ಮಿದಿ ಮಿದಿ ಅಂತ ಮೆದ್ತಾನೆ. ಏಯ್, ನೀವು ಯಾರ ಮನೆ ಹುಡುಗಿನ ಎತ್ತಕೊಂಡು ಹೋಗಕ್ಕೆ ಬಂದಿದ್ದೀರಾ ಗೊತ್ತೇನ್ರೋ? ಪರಮಶಿವಮೂರ್ತಿ ಮಗಳು. ಅವ್ರ ಮನೆ ಅಕ್ಕಪಕ್ಕನೇ ಹೋಗೋಕ್ಕಾಗಲ್ಲ. ಇನ್ನೂ ಆ ಮನೆ ಒಳಗೆ ಹೋಗಿ ಆ ಹುಡುಗಿನ ಎತ್ತಕೊಂಬರೋಕ್ಕಾಗ್ತದ? ಅವನ ಹತ್ರ 1000 ಜನ ಅವರೇ. ಗೊತ್ತಾದರೆ ಲಾರಿ ತುಂಬ ಜನ ತುಂಬಿಸ್ಕೊಂಬಂದು ಮಚ್ಚು ಕೊಳ್ಳಿ ಕತ್ತರಿಸ್ಬಿಡ್ತಾನೆ.
ಇವರಮ್ಮನು ಏನು ಕಮ್ಮಿ ಇಲ್ಲ, XMP ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿ. ನಮಸ್ಕಾರ ಸರ್. ಇದು ಬೇರೆ. ಪ್ರಭು, ಹಂಗಾರೆ ಅವ್ರ ಅಮ್ಮನ ಹತ್ರನೇ ಮಾತಾಡ್ಸ್ಬೋದಲ್ಲ? ಅದಕ್ಕೆಲ್ಲ ಇವಾಗ ಟೈಮ್ ಇಲ್ಲ. ನಮ್ಮನ್ನ 100 ಜನ ಹುಡುಕ್ತಾವ್ರೆ. ಏನು, ನಮ್ಮನ್ನ? ಹೌದು. ನಾನೇ ಅವರ ನಿಮ್ ಕಡೆ ಸೇರ್ಕೊಂಡೆ. ಇವಾಗ ಸೇರ್ಕೊಂಡೆ ಅಲ್ಲ. ಬಾ. ಇನ್ಮೇಲೆ ನಡೆಯೋ ಎಲ್ಲ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಿನಗೂ ಭಾಗ ಇದೆ. ನಗಲಾರದೆ ಲೂಸು ಸರ್. ಇಲ್ಲಿ 100ಕ್ಕೆ 100 ಮಾರ್ಕ್ಸ್ ತೆಗಿ. ಇಂಥ 100 ಹುಡುಗಿರು ನಿನಗೆ ಸಿಗ್ತಾರೆ. ತಗೊಳ್ಳೋ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಲೆಟರ್ ಬಂದಿದೆ. ಏನಾಯ್ತು? ಏಯ್, ಏನೇ ಮಾಡ್ದೆ ಅವನ್ಗೆ? ಏನ್ ಮಾಡ್ತಾರೆ? ಒಳ್ಳೆ ಟಗರ್ ಇದ್ದಂಗಿದ್ದಾನೆ. ನಾನ್ ಮುಟ್ರೆ ಮಾತ್ರ ಅಳ್ತಾನೆ. ಅದೇನ್ ಅಡ್ಗೆ ಮಾಡಿ ಹಾಕ್ತೀರಾ? ನಾನ್ ಬರ್ತೀನಿ ರೀ, ನನ್ ಕೈ ರುಚಿ ತೋರಿಸ್ತೀನಿ. ಇದಕ್ಕೇನ್ ಕಮ್ಮಿ ಇಲ್ಲ. ಮಾಮ, ಅದೇನೋ ಗವರ್ಮೆಂಟ್ ಆಫೀಸ್ ಇಂದ ಕವರ್ ಬಂದಿದ್ಯಂತಲ್ಲ? ಹೌದು, 26ನೇ ತಾರೀಕು ಬನ್ನಿ ಅಂತ. ಅದಕ್ಕೇನೀಗ? 26? ಹಾ, ಅದಕ್ಕಿಂತ ಮುಂಚೆ ನಮ್ಮ ಅಪ್ಪನ ಹತ್ರ ಹೋಗೋಣ. ಮಾಮ ಮಾಮ ಮಾಮ, ಬಂದಿರೋ ಲೆಟರ್ ಆ ಕೈಯಲ್ಲಿ ಇಟ್ಕೋ, ನನ್ನ ಈ ಕೈಯಲ್ಲಿ ಇಟ್ಕೋ. ಲೂಸು. ಇದು ಗಂಡ್ ನೋಡ್ತೀವಿ ಬನ್ನಿ ಅಂತ ಕಳ್ಸಿರೋ ಇಂಟರ್ವ್ಯೂ ಲೆಟ್ರು. ಎಷ್ಟೊಂದ್ ಗಂಡ್ಗಳು ಬಂದಿರ್ತವೆ. ಜಾತಕ ಕೊಡು ಬಂದು ಮಾತುಕತೆ ನಡೆದು ಎಲ್ಲಾರ್ಗಿಂತನೂ ನಾನೇ ಗಂಡು ಅಂತ ಡಿಸೈಡ್ ಆದ್ಮೇಲೆ ಗೌರ್ಮೆಂಟ್ ಕೆಲಸ, ಮದ್ವೆ. ಅರ್ಥ ಆಯ್ತಾ? ಎರಡು ನಿಂಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹೇಳ್ದೆ ಮಾಮ. ಅದಕ್ಕೆ ನೀನಂದ್ರೆ ನಂಗೆ ತುಂಬಾ ಇಷ್ಟ. ಮದುವೆಯಿಂದ ತಿಥಿವರೆಗೂ ನೀವೇ ಅಲ್ವಾ ಕಿಂಗು? ಹಿತ್ತಿಕ್ಕಿದ್ದಂಗೆ ಎಲ್ಲ ಬಿಟ್ಟು ಹೋಗ್ತೀನಿ ಅಂದ್ರೆ ಹೇಗೆ? ಬೇಡಪ್ಪ, ಈಗ ನನಗೆ ಆ ಶಕ್ತಿ ಇಲ್ಲ. ನಾವಿದೀವಿ. ಕಷ್ಟ ಕಣಪ್ಪ. ನೀವೆಲ್ಲ ಓದಿರೋ ಹುಡುಗರು, ಶ್ರೀಮಂತರ ಮಕ್ಕಳು. ದುಡ್ಡಿದ್ರೆ ಅದು ಮನೆಯವ್ರದ್ದು. ನಾವೇನ್ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ವಾ? ನಮ್ಮನ್ನ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ. ಮಹೇಶ, ಪ್ರಭು, ನಾಳೆ ಹೋಗಿ ಜೈಕುಮಾರ್ನ ನೋಡು. ನಾನು ಫೋನ್ ಮಾಡಿ ಹೇಳ್ತೀನಿ. ಅವನು ಚೌಟ್ರಿಗಳ ಅಡ್ರೆಸ್, ಫೋನ್ ನಂಬರ್ಗಳೆಲ್ಲ ಕೊಡ್ತಾನೆ. 4 ಜನಗಳನ್ನ ಭೇಟಿ ಮಾಡಿದ್ರೆ ಈಸಿಯಾಗಿ ಅಡಿಗೆ ಆರ್ಡರ್ ಹಿಡಿಬೋದು. ಒಳ್ಳೆ ಐಡಿಯಾ ಕಣೋ. ಈಗ ತಾನೇ ನನ್ನ ಜೀವನದಲ್ಲಿ ಯಾವುದೋ ಮೂಲೆಯಲ್ಲಿ ಮಿಂಚುಳ ಮೆಣಕ 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 ಅಂತ ಇದೆ. ಪಾಲೇ ಸೀನ್ ಸಿದ್ದ. ನಾನು ಒಳ್ಳೆ ಮಾತಾಡ್ಬೇಕಾರೆ ನೀನು ಒಂದು ಸೀನ್ ಹಾಕ್ಬಿಟ್ಟು ಅಭಿಷೇಕ ನೋಡಿದ್ಯಲ್ಲ, ಇನ್ನೊಂದು ಸೀನಾ. ನೀನೇನೋ ಬೇಡ್ಕೊಂತ ಇದೆ ಅಂತ ನನಗೆ ಗೊತ್ತು, ಆದ್ರೆ ನನ್ಗೇನು ಕೇಳಿಸ್ತಾ ಇಲ್ವೇ? ಪ್ರಯತ್ನ ಮಾಡಿದ್ರೆ ಮಕ್ಕಳು ಆಗಲ್ಲ ಕಣಪ್ಪ. ಕೇಳ್ರಪ್ಪ. ಅಯ್ಯೋ, ನಾನು ಹೋಗಿ ನಿಮ್ಗೆ ಹೇಳ್ತೀನಲ್ಲ ಹುಡುಗರಿಗೆ. ಇದೇ ಕಣ ಮನೆ. ಅಪ್ಪ, ನೀನು ವರಲಕ್ಷ್ಮಿ ಪುತ್ರ, ಅದೃಷ್ಟ ರಾಜ. ಇಲ್ಲೇ ನಿಂತ್ಕ. ಯಾರು ನೋಡಿದಿರಂಗೆ ನೋಡ್ಕೊಳ ಇವನ್ನ. ನೀನು ಅದೃಷ್ಟ ಬಂತ ವರಮಹಾಲಕ್ಷ್ಮಿ ಪುತ್ರ, ಇಲ್ಲೇ ನಿಂತ್ಕ. ಅಭಿಷೇಕನ ಏನ್ ವಿಷಯ? ಸಿಸ್ಟರ್, ಅಡಿಗೆ ಆರ್ಡರ್ ಕೇಳಬೇಕಿತ್ತು. ಮನೇಲಿ ಯಾರಾದ್ರೂ ದೊಡ್ಡವರಿದ್ರೆ ಕರೀರಿ. ನಮ್ಗೆಲ್ಲ ನಮ್ಮ ಮಾವನೇ. ಈಗ ನಮ್ಮ ಮಾವ ಬರ್ತಾರೆ, ನೀವು ಅವ್ರ ಹತ್ರನೇ ಮಾತಾಡಿ. ಆಯ್ತು ಬಿಡಪ್ಪ, ಅವ್ರ ಮಾವನೇ ಬರಲಿ, ಅವ್ರ ಹತ್ರನೇ ಮಾತಾಡೋಣ. ಆರ್ಡರ್ ಸಿಗುತ್ತೆ ಅಂತ ಮನ್ಸೊಳಗಿರೋ ಪಕ್ಷಿ ಹೇಳ್ತಾ ಇದೆ. ಸಿಗುತ್ತೆ. ಅಯ್ಯೋ ದೇವ್ರೆ, ಕೆಲಸ ಕೇಳ್ಕೊಂಡು ಬಂದಿದ್ದು ಕಣೋ, ಎಲ್ಲ ಹಾಳು ಮಾಡಬೇಡ. ನೀನ್ ಕಾಲಿಡ್ಕ ತಿಂಕಣಲ್ಲೇ. ಪ್ರಭು, ಹೆಂಗಾದ್ರೂ ಮಾಡಿ ಯಾರು ಹಿಡಿದ್ಬಿಡು, ನಾನು ಸೆಟ್ಲ್ ಆಗ್ಬಿಡ್ತೀನಿ. ಯಾಕೆ ಅವಸರ ಪಡ್ತೀಯಾ? ಮಾವ ಒಳ್ಳೆ ಮುಳ್ಳಂದಿಗೆ ಜುಬ್ಬ ಹಾಕ್ದಂಗ ಅವನೇ. ಹುಡುಗಿ ಬೇಕಲ್ಲ, ಹುಡುಗಿ ಯಾಕೆ ಸಿಕ್ತು ಕೂದಲು ನಿಂಗೆ? ಎಷ್ಟು ಸಮಾಧಾನ ಆಗ್ತೈತೆ.
ಪಕ್ಷಿ ಫಸ್ಟ್ ಟೈಮ್ ಸುಳ್ಳು ಹೇಳ್ಬಿಡ್ತು. ಈ ಕೆಲಸ ಆಗಲ್ಲ, ಬನ್ರಿ ಹೋಗೋಣ. ಊರಲ್ಲಿ ಎಲ್ಲರ ಹತ್ರ ಜಗಳ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಳ್ಳೆ ಚಿಲ್ರೆ ಹುಡುಗ ಸವಸ ಮಾಡ್ಬಿಟ್ನಲ್ಲ ನಾನು. ನನ್ನ ಲೆವೆಲ್ಗೆ ನೀವು ಅಲ್ಲ ಕಂಡ್ರು. ಲೋ ಹುಡುಗ್ರ, ಚೆನ್ನಾಗಿದ್ದೀರಾ? ನಿಮಗೆ ನಾನು ಸಹಾಯ ಮಾಡಿದೆ, ಇನ್ಯಾರೋ ಮಾಡ್ತಾರೆ? ಅಡಿಗೆ ಆರ್ಡರ್ ತಾನೆ, ತಗೊಳ್ಳಿ, ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡ್ರಿ. ಸರ್ ನೀವು ಏಯ್ ಹೇಗ್ ಸರ್ ಇದೆಲ್ಲ? ಚಿಂತಾಮಣಿಗೆ 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 ಚಿಂತಾಮಣಿಗೆ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಈ 3 ಜನ 3 ಬಾಡಿ ಒಂದು ಆತ್ಮ ಥರ ಫ್ರೆಂಡ್ಸು. ಚಿಕ್ಕವರಿದ್ದಾಗ ಒಂದೇ ಚಡ್ಡಿನ 3 ಜನ ಹಾಕ್ಕೊಂಡು ಹರಿದಿರೋ ರೆಕಾರ್ಡ್ ಇದೆ. ಡೈಲಿ ಪ್ರಭು ಮನೆ ಟೆರೆಸ್ನಲ್ಲಿ ರಾತ್ರಿ ತುಂಬ ಲೇಟಾಗಿ ಮಲ್ಕೋತಾರೆ, ಬೆಳಗ್ಗೆನೂ ತುಂಬ ಲೇಟಾಗಿ ಹೇಳ್ತಾರೆ. ತುಂಬ ಒಳ್ಳೆ ಹುಡುಗರು. ಯಾಕೆ ಬೆಳಗ್ಗೆನೆ ಒದಿತೀಯಾ? ಕುಡಿದ್ಯಾ? ಆ ಕುಡಿದ್ಯಾ ಅಂದೆ. ಏನಮ್ಮ, ಒಂದು ಫಿಲ್ಮಲ್ಲಿ ಕುಡ್ದೆ ಅಂದ್ರೆ ಎಲ್ಲಾದ್ರಲ್ಲೂ ಕುಡಿಯಕ್ಕಾಗುತ್ತಾ? ಕುಡ್ತಾ ಏನಿದ್ರೆ ಅವ್ರದ್ದು, ನಮ್ದು ಬರೀ ಕಂಪನಿ. ಅಂದ್ರೆ ನೀನ್ ಕುಡ್ದೆ. ಇಟ್ಟೇಟು ಇನ್ಮೇಲೆ ನನ್ ಜೊತೆ ಮಾತಾಡ್ಬೇಡ ನೀನು. ನೋಡು, ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಾಳೆ ನಾನು ಫುಲ್ಲಾಗಿ ಕುಡಿತೀನಿ. ನಿನ್ನ ಇರು, ನಿಂಗ್ ಮಾಡ್ತೀನಿ. ಸಿದ್ಧಾ ಏನು? ಅಯ್ಯವ್ವ, ಪವಿತ್ರ, ಏಯ್ ಏನ್ ನಡೀತಾ ಇದೆಯೋ ಇಲ್ಲಿ? ಅವನು ನಮ್ಮನ್ನ ನಂಬಿ ಅವನ ಮನೆ ಮೇಲೆ ಮಲ್ಗಕ್ ಜಾಗ ಕೊಟ್ಟಿದ್ದಾನು. ನೀನ್ ನೋಡಿದ್ರೆ ಅವನ್ ತಂಗಿನೇಲೆ ನೋಡಿತ್ಯಾ? ಇದು ಸ್ನೇಕ್ ಮಾಡೋ ದ್ರೋಹ ಅಲ್ವೇನೋ? ಅವನು ಗೊತ್ತಾದ್ರೆ ಪಾಪ ಎಷ್ಟು ನೊಂದ್ಕೋತಾನೋ. ಎಲ್ಲ ಗೊತ್ತು, ಸುಮ್ನೆ ಮಲ್ಕೊಳ್ರಲ್ಲ ಗಾಮಾರ್ಗಳ. ಏನು? ಏಯ್, ಇವಾಗ ಸುಮ್ನೆ ಮಲ್ಕೊಳ್ತೇ ಹೆಂಗೆ? ನಿನಗ್ ಸರಿಯಾಗಿ ಬೀಳುತ್ತೆ, ಮಲ್ಕಳ. ನಡೆಸ್ರಪ್ಪ, ನಡೆಸ್ರಿ, ನಾನೇ ಔಟು. ನಿಮ್ಮಿಬ್ಬರಿಗೂ ಒಂದು ಹೇಳ್ತೀನಿ, ಪ್ರೇಮ ಗರ್ಗಸದ ಥರ, ಮುಂದೆ ಹೋದ್ರೂ ಕುಯ್ಯುತ್ತೆ, ಹಿಂದೆ ಬಂದ್ರೂ ಕುಯ್ಯುತ್ತೆ, ನೋಡ್ಕೊಳ್ರೋ. ಹೋಗೋ ಹೋಗೋ. ಏಯ್ ಹೋಗೋ. ಅಲ್ಲೇ ಅವನಿಗೂ ಹೇಳ್ತಜ್ಜ, ನೀನೇ ಹೋಗೋ. ಹೋಗ ಹುಡುಗಿನ ತಕೊಂಬ. ಯಾವಾಗಲೂ ನನ್ನ ಜೊತೆನೇ ಆಟ ಆಡ್ರೋ. ಹೇಯ್ ಹೋಗ. ಅಯ್ಯೋ ದೇವ್ರೇ, ಕಾಪಾಡಪ್ಪ. ಯಾರ ನೀನು? ಯಾರು ನೀನು ಹೇಳೋ? ಅಣ್ಣ, ನನ್ನ ಹೆಸರು ಸತೀಶ್ ಅಣ್ಣ. ಯಾವೂರು? ಅಣ್ಣ, ನಾಯಕನಟ್ಟಿ ಅಣ್ಣ. ಅಯ್ಯಯ್ಯ, ಕಳ್ಳಮ್ಮವ? ಯಾಕೆ ಬಂದೆ? ಕಳ್ತನ ಮಾಡಕ್ ಬಂದೆ ಸರ್. ಇಲ್ಲಿವರೆಗೂ ಎಷ್ಟು ಕಳ್ತನ ಮಾಡಿದ್ಯಾ? ಅಯ್ಯಯ್ಯೋ ಸರ್,
ನಾನು ಅಷ್ಟೊಟ್ಟು ಕಳ್ಳ ಅಲ್ಲ ಸರ್. ಏನೋ ಹೊಟ್ಟೆ ಪಾಡ್ಗೋಸ್ಕರ ಅವಾಗವಾಗ ಸಣ್ಣ ಪುಟ್ಟ ಕಳ್ತನ ಮಾಡ್ತೀನಿ ಸರ್, ಪ್ರಮಾಣವಾಗ್ಲೂ ಸರ್. ಇವಾಗ ಬಾವಿ ಮೇಲಿರೋ ಬಿಂದಿಗೆ ಕದೋಣ ಅಂತ ಬಂದೆ ಸರ್. ಅಯ್ಯೋ ಅಯ್ಯೋ ತುಂಬ ನೋಯ್ತಾ ಇದೆ ಸರ್. 50 ಕೊಟ್ರೆ ಊಟ ಮಾಡಿಕೊಂಡು ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಂಡು ಊರು ಸೇರ್ಕೊಬಿಡ್ತೀನಿ ಸರ್. ಮಾವ ಬಿಡ್ಬೇಡಿ ಮಾವ, ಇಲ್ಲಿವರೆಗೂ ಬಂದಿರೋದಲ್ದೆ ಕಾಮಿಡಿ ಬೇರೆ ಮಾಡ್ತೀಯಾ? ಬಿಡ್ರ, ಒಳ್ಳೆ ಲೂಸ್ ತರ ಇದ್ದಾನೆ. ಕರೆಕ್ಟ್ ಮಾವ. ಇನ್ಮೇಲೆ ಈ ಕಡೆ ಕಾಣಿಸ್ಕೊಂಡ್ರೆ ನನಗೇನೋ ಆ ಮನುಷ್ಯ ತುಂಬ ಒಳ್ಳೆಯವನು ಅನಿಸ್ತಾ ಇದೆ. ನಾವು ಸುಮ್ಮನೆ ರಿಸ್ಕ್ ತಗೋತಾ ಇದ್ದೀವಿ. ನಾವು ಡೈರೆಕ್ಟಾಗಿ ಹೋಗಿ ಹುಡುಗಿನ ಕೇಳಿದ್ವಿ ಅನ್ಕೋ, ತಾನಾಗೆ ದಾರಿ ಎರಿತಾನೆ. ಏನು ಅಂತ್ಯ? ಎರಿತಾನಪ್ಪ ಎರಿತಾನೆ. ನೀವು ಇಲ್ಲಿಗೆ ಬಂದಿರೋದು ಯಾಕೆ ಅಂತ ಗೊತ್ತಾದ್ರೆ ಪರಂಗಿ ನೀರ್ದಂಗೆ ಮೇಲೆ ಕೆಳಗೆಲ್ಲ ಎರ್ದು ಬಿಡ್ತಾನೆ. ನೀನಂತೂ ಬರ್ಲಿಲ್ವಲ್ಲ, ನೀನು ಯಾಕೆ ಮಾತಾಡ್ತೀಯಾ? ಬರ್ದೇನೆ ನನಗೆ ಡೆಂಗ್ಯೂ ಬಂದಂಗೆ ಆಗಿದೆ. ಅದರಲ್ಲೂ ನೀನು ಸಿಕ್ಕಾಕೊಂಡಿರೋದು ಕೇಳಿ ನನಗೆ ಪ್ರಾಣನೇ ಹೋದಂಗಾಯ್ತು. ನನ್ನ ಮೇಲೆ ನಿನ್ಗೆ ಅಷ್ಟೊಂದು ಪ್ರೀತಿನ? ನಿನಗೆ ಪ್ರೀತಿ ಬೇರೆ ಕೇಡು. ನೀನು ಸಿಗಾಕೊಂಡು ನನ್ನ ಸಿಗಾಕ್ಸ್ಬಿಡ್ತೀಯ ಅಂತ ಭಯ. ನೀನಾಗಿ ನೀನೇ ಸಿಗಾಕೊಂತೀಯ ಒಂದಿನ. ಏನಂದೆ? ಹೇಯ್, ನಾನೇ ಸಿಗಾಕತ್ತೀನಿ. ನಾನು ಯಾಕೆ ಸಿಗಾಕತ್ತೀನಿ ಅಂತ? ಊರಲ್ಲಿದ್ರೆ ಉದ್ಧಾರ ಆಗಲ್ಲ ಅಂತ ಕೆಟ್ಟು ಪಟ್ನ ಸೇರು ಅಂತ 100 ಕಿಲೋಮೀಟರ್ ದೂರ ಬಂದೆ. ಇಲ್ಲಿಗೆ ಹುಡ್ಕೊಂಬಂದ್ಬಿಟ್ಟಿರ ನೀವಲ್ಲ. ಏಯ್ ಸುಮ್ಮನೆ ನಾಳೆ ಥರ ಆಡ್ಬೇಡ. ನಿನ್ ಕಾಲ್ ಮಾಡೋಕ್ಕಾಗುತ್ತಾ ಇಲ್ವಾ? ಇಷ್ಟು ದೊಡ್ಡ ಹೋಟ್ಲು ಓನರ್ ನೀನು, 4 ಜನರ ಮುಂದೆ ದೊಡ್ಡ ಮನುಷ್ಯ. ನಾ ಹೇಳಿದ್ದೇನೋ ಹೋಟ್ಲು ಓನರ್ ಅಂತ ಹೇಳಿದ್ನಾ? ಇಲ್ಲ. ಮತ್ತೆ ಯಾಕ್ರೋ ಏನೇನೋ ಮಾತಾಡ್ತೀರಾ? ಅಪ್ಪ ನೀವೇನು ಮಾತಾಡ್ಬೇಡ್ರಿ, ಅಮಿಕ ತಿನ್ರಪ್ಪ. ಈ ವಿಷಯದ ಬಗ್ಗೆ ಏನು ಮಾತಾಡ್ಬೇಡ್ರಿ, ಸುಮ್ಮನೆ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ಏನು ಕೊಡೋಣ? 1 ಪ್ಲೇಟ್ ಪೂರಿ ಕೊಡು. ಆಯ್ತಣ್ಣ. ಅಣ್ಣಂಗೆ 1 ಪ್ಲೇಟ್ ಪೂರಿ. ಅವನು ಆ ಹುಡುಗಿಯವ್ರ ಅಪ್ಪ ಇರ್ಬೋದಾ? ಸುಮ್ಮನೆ ತಿನ್ನಲಿ. ಅವನು ಆ ಮನೆ ಡ್ರೈವರು. ಅವನಿಗೆ ಗೊತ್ತಾದ್ರೆ ಡ್ರೈವರ್ಗೆ ಈ ಲೆವೆಲ್ಲ ತಿನ್ನಲಿ. ದೇವ್ರು ಅವ್ನ ಹಣೆ ಬರೋಕ್ಕೆ ಕುರ್ಪಾಕ್ಬಿಟ್ಟವನೇ. ನನ್ನ ಬಾಯಿನ ಮಣ್ಣಾಗ್ತೀರ ಪ್ರಭು. ಕ್ಯಾಕರ್ಸಿ ಮಕ್ಕೋಗಿ ಅವನಿಗೆ. ಬಿಲ್ ಎಷ್ಟಾಯ್ತು ಅಣ್ಣ? 20 ರೂಪಾಯಿ ಅಣ್ಣ. ಚೇಂಜ್ ನೀನೇ ಇಟ್ಕೋ. ಆಯ್ತಣ್ಣ. ಆಯ್ತು. ಏಯ್ ಪ್ರಭು, ಎಲ್ಗೋ ಬಂದ? ನನ್ನ ಸಿಗಾಕ್ಸ್ತಾನೆ. ಮಾತಾಡ್ತಿಲ್ಲ ಪ್ರಭು. ನನ್ಗೆ ಯಾಕೋ ಸುಮ್ಮನೆ ತೊಂದರೆಗೆ ಸಿಗೋಗೋತೀವಿ ಅಂತ ಅನಿಸ್ತಾ ಇದೆ ಪ್ರಭು. ನಿಮ್ಗೆ ಯಾರಿಗೂ ಭಯ ಆಗ್ತಿಲ್ವೇನ್ರು? ಏನ್ ಭಯ? ನಮಗ್ ನೀನಿದ್ಯಲ್ಲ. ನಾನೆಲ್ಲ ಇದ್ದೀನಿ. ಇಲ್ಲೇ ಇದೆಯಲ್ಲ. ನಮಗೂ ಇರೋ ಜಾಗ ಬೇರೆ ಕೊಟ್ಟಿದ್ದೇನೆ ಟೆರೆಸ್ ಅಲ್ಲಿ. ಅದೇ ನೋಡು. ನೀವು ನನ್ನ ರೋಡ್ ತಂದ್ಬಿಡ್ತೀರ ಕಣ. ಇವಾಗ ಎಲ್ಲಿದೆಯೋ? ಸಿದ್ಧ, ಎಕ್ಸ್ಟ್ರಾ ಮಾತುಗಳು ಬೇಡ. ಇವತ್ತು ರಾತ್ರಿ ಹೋಗ್ತೀವಿ, ಎತ್ತಕೊಂಡ್ ಬರ್ತೀವಿ ಅಷ್ಟೇ. ರಾಜಾ, ಹೋಗ್ತೀವಿ ಅಲ್ಲ, ಹೋಗ್ತೀರಾ? ನನ್ನ ಬಿಟ್ಬಿಡಿಯಪ್ಪ. ಹಾಗಾದ್ರೆ ನೀನ್ ನಮ್ ಜೊತೆ ಬರಲ್ಲ? ಆ ಪರಮಶಿವ ಮೂರ್ತಿ ಬಾ ಅಂತಂದ್ರು ಬರಲ್ಲ ಕಣ್ರು. ಬರಲ್ಲ ಅಂದೆ ತಾನೆ, ಕಳ್ಸ್ಕೋ. ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟಿದ್ದೀನಿ, ಮನೆ ಮುಂದೆನೆ ವೆಯ್ಟ್ ಮಾಡು. ಆಮೇಲೆ ಯಾರಿಗೂ ಗೊತ್ತಾಗದ್ ಬೇಡ. ಸೂಪರ್ ಮಾಮ. ಏನೇ?
ಹಾಗಾದ್ರೆ ನಾಳೆ ನಮ್ಮಪ್ಪ ಏನಾದ್ರು ತೊಂದ್ರೆ ಮಾಡಿದ್ರೆ ನನ್ನನ್ನು ಹಿಂಗೆ ಕರ್ಕೊಂಡು ಹೋಗ್ಬಿಡ್ತೀಯಾ? ಹೇ ಇಲ್ಲಿ ನೋಡು, ನಾನು ನಿಂಗೆ ಜಾಸ್ತಿ ತೊಂದ್ರೆ ಕೊಡಲ್ಲ. ಒಂದೇ ಒಂದ್ ಸಿಗ್ನಲ್ ಕೊಟ್ರೆ ಸಾಕು, ಪಾರಿ ವಾಳ ತರ ಹಾರಿ ಬಂದ್ಬಿಡ್ತೀನಿ. ಏಯ್ ಲೂಸು, ಅವ್ರ ತೊಂದ್ರೆನೇ ಬೇರೆ, ನಮ್ ವಿಷಯ ಆಗಲ್ಲ. ನಿಮ್ಮ ಅಪ್ಪನ ಹತ್ರನೂ ಒಂದು ನ್ಯಾಯ ಇದೆ. ಅವ್ರು ಕೇಳಿದ್ದನ್ನ ನಾನು ಕೊಟ್ರೆ, ನಾನು ಕೇಳಿದ್ದನ್ನ ಅವ್ರು ಕೊಡ್ತಾರೆ. ಬರಲಾ? ಅಷ್ಟೇನಾ? ಏನಷ್ಟೇನಾ? ಹೇಗಿದ್ರು ಬರೋದಕ್ಕೆ 2-3 ದಿನ ಆಗತ್ತಲ್ವಾ? ಹೌದು. ಅಲ್ಲಿವರೆಗೂ ಸರಿ ಹೋಗೋ ಹಾಗೆ ಏನಾದ್ರೂ ಕೊಟ್ಟು ಹೋಗು. ಓಹ್, ಮರ್ತೇ ಬಿಟ್ಟಿದೆ ಕಣೆ. ನಿಮ್ಮ ಅಪ್ಪನ ಹತ್ರ 2 ರೂಪಾಯಿ ಕೇಳಿದ್ರೆ 20 ಸಲ ಯೋಚನೆ ಮಾಡ್ತಾನಲ್ವಾ? ತಗೋ, 50 ರೂಪಾಯಿ ಇಟ್ಕೋ. ಏನಾದ್ರೂ ಕುರುಕ್ ತಿಂಡಿ ತಗೊಂಡು ತಿಂದ್ರೆ ಕೊಂದೇ ಬಿಡ್ತೀನಿ. ನಾನು ಇದನ್ನೆಲ್ಲ ಕೇಳಿದ್ದು. ಮತ್ ಬೇರೆ ಏನೇ ಬೇಕು? ಬಾ ಮಾಮ. ಯಾಕೆ? ಯಾರು ಇಲ್ಲ. ಇರ. ಬೇಗ ಕೊಡು ಮಾಮ, ಮುತ್ತನ ತುತ್ತನ ಕಾಯಿಸ್ಬಾರ್ದು. ಇರ. ಅಳಿಯಂದ್ರೆ, ನಾನು ಇಲ್ಲೇ ಇದ್ದೀನಿ. ನಿಮ್ಮಣ್ಣ ಮತ್ತೊಂದು ರೈಟ್ ಹೇಳು. ಬಂದ್ರೆ ಏನು? ಓಡು ಓಡು, ಬರ್ತಾವನು, ಹೋಗಿ ಹೋಗಲಿ. ಹಾಯ್, ಯಾವ್ದಕ್ಕೂ ಎಷ್ಟೊತ್ತಲ್ಲ ಒಬ್ನೇ ಕಾಯ್ದೆ ನಿಂತ್ಕೋಬೇಕಾ? ಯಾಕೋ? ಏನನ್ನ ನೋಡ್ದ? ಇಲ್ವಲ್ಲ. ಒಳ್ಳೆ ನಟ ಮಗ ನೀನು. ನೋಡಿದ್ರು ನೋಡ್ದೇ ಇರೋ ನಂಗೆ ನಟಿಸ್ತೀಯ. ಯಾರ ಮಗ ಹೇಳು? ಏನೋ ಅಲ್ಲಿ ಗುಂಪು ಸುದಿ. ಏಯ್, ಏನ್ ನಡೀತಾ ಇದೆ ಅಲ್ಲಿ? ಯಾರ ನೀರು ಬಿದ್ದಿದ್ದ? ಏನ್ ಮಾಡ್ತಿದ್ದೀರಪ್ಪ? ಓ, ಬನ್ರ ಸೈಡ್ ಬನ್ರ. ಅಲ್ಲ ತಮ್ಮ, ಬಾಪ ಸೈಡ್ ಬಾ. ಸೈಡ್ಗೆ ಬಾರಪ್ಪ. ಇರ್ಲಿ, ಬಾ ಬಾ ಬಾ. ಹೇ, ಎತ್ಕೊಳ್ರ. ಉಲ್ಟಾ ಮಾಡ್ರ. ನಡ್ರ, ಕಟ್ಟ ಹತ್ರಕ್ಕೆ ನಡಿರೋ. ಹಾ, ನಡ್ರ. ಮೇಲತ್ರ ಹಿಡ್ಕೊಡ್ರ ಅವನ್ನ. ಹತ್ರ ಮೇಲತ್ರ. ಹತ್ರ. ಆ ಮೇಲತ್ರ. ಆ ಕೆಳಗೆ ಆ ಮೇಲತ್ರ. ಚೆನ್ನಾಗಿ ಅಲ್ಲಾಡ್ರ. ಮೇಲತ್ರ. ಆ ಕೆಳಗೆ. ಆ ಮೇಲತ್ರ. ಇಳಿಸ್ರ. ಎತ್ಕೊಳ್ಳಿ. ಇಳಿಸ್ರ. ಮೇಲತ್ರ. ಇಳಿಸ್ರ. ಆ ಚೆನ್ನಾಗಿ ಅಲ್ಲಾಡ್ರ. ಎತ್ರ. ಇಳಿಸೋ. ಬಿಟ್ಟಾಕೊಂಡ್ರ. ಸಾಕ. ಇಳಿಸ್ಕೊಡ್ರ. ಮೆತ್ತಿಗೆ ಇಳಿಸ್ಕೊಡ್ರ. ನಿಧಾನಕ್ಕೆ. ಕಟ್ಟ ಮೇಲೆ ಕೂರಿಸ್ರಿ. ಬನ್ರ, ನೀವೆಲ್ಲ ಸೈಡ್ ಬನ್ರ. ಸ್ವಲ್ಪ ಗಾಳಿ ಬಿಡ್ರಲ್ಲ. ಬರ್ರ. ಹಾ, ಲೇ, ನಿನಗೆ ಸಾವೇ ಇಲ್ಲ. ಹೋಗ. ಏನಪ್ಪ ಮರಿ, ನೋಡ್ದ? ಹಿಂಗ್ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಸುದಿ ಅಂತ ಬಡ್ಕೊಂಡ್ಬಿಟ್ರೆ ಬದುಕ್ ಬಿಡ್ತಾನ? ಹೋಗು, ಇನ್ ಮುಂದೆ ಹಿಂಗ ಆಗ್ದಂಗ್ ನೋಡ್ಕೊ. ಹೋಗು. ಬರೋ. ಜೀವ ಕೊಟ್ಟ ಚಿಂತಾಮಣಿಗೆ, ಜೀವ ಉಳಿಸಿದ ಚಿಂತಾಮಣಿಗೆ, ಜೀವ ಕೊಟ್ಟ ಚಿಂತಾಮಣಿಗೆ. ಸದ್ಯ ಯಾವುದೇ ಗೌರ್ಮೆಂಟ್ ಕೆಲಸ ಆದ್ರೂ ಓಕೆ ಅಂತ ಹೇಳೋರು ನಿಮ್ಮ ಮಾವ. ಅದೇ DC ಕೆಲಸನೇ ಬೇಕು ಅಂದ್ರೆ ಅದು ಯಾವಾಗ ಇವ್ನು IKS ಓದಿ ಅದು ಯಾವಾಗ ಪಾಸ್ ಮಾಡ್ತಾನೋ. ಅದು IAS ಕಣಲ್ಲ. ಹೌದಾ? ಜೈನ್ ಮಾಡ್ಬಿಟ್ರ? ನಂಗೆ ಹೇಳಲೇ ಇಲ್ಲ. ಅಯ್ಯ, ಮಿಕ್ಕಿ ಚಿಲ್ರೆ ಆಯ್ತು, ಆಮ್ಲೆಟ್ ತಂದ್ಕೊಡು. ತಂದಿದ್ದೇನೆ. ಮಹೇಶ ಬಂದ, ನಮ್ಮ ಹುಡ್ಗ. ಅವನು ಪೆಗಾಕೋ. ಏಯ್, ಸುಮ್ಮನೆ ಮಲ್ಕೊಳ. ಅವನು ಪೆಗಾಕೋ. ಪ್ರಭು, ಹೇಗೂ ಮುಂದಿನ ತಿಂಗಳು ಸಾಲ ಸಿಗುತ್ತೆ. ಇನ್ಸ್ಟಿಟ್ಯೂಟ್ ಒಂದು ಮಾಡ್ಬಿಟ್ಟೆ ಅನ್ಕೋ, ಸೆಟ್ಲ್ ಆಗ್ಬಿಡ್ತೀನಿ. ಬೇರೆ ಎಲ್ಲ ರೆಡಿ ತಾನೆ? ಏಯ್, ಅಯ್ಯ, ಇಟ್ಕೊಳ. ಏನಪ್ಪ ಪ್ರಭು, ಇವ್ ನಂಗೆ ಯಾಕೆ ಹೊಡ್ದ ಗೊತ್ತಾ? ಗೊತ್ತಿಲ್ಲ. ಏಯ್, ನಿಂಗೆ ಗೊತ್ತಿದ್ರು ಗೊತ್ತಿಲ್ಲ ಅಂತಾರ ನಾಟಕ ಆಡ್ತಾ ಕಣ. ನನಗೂ ನಂಬಿಕೆ ಇದೆ, ಈ ವರ್ಷ ನನಗೆ ಗ್ಯಾರಂಟಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ನನ್ನ ಪಾಸ್ಪೋರ್ಟ್ ಸಿಕ್ಕಿದ ತಕ್ಷಣ ದುಬೈಗೆ ಓಡೋಗ್ಬಿಡ್ತೀನಿ. ಯಾಕೆ ಓಡೋಗ್ತೀಯಾ? ನಾವೆಲ್ಲ ಇಲ್ವಾ? ರಾಜನಂಗೆ ಕಳಿಸ್ಕೊಡ್ತೀವಿ. ಐ ಲವ್ ಯು.
ಐ ಲವ್ ಯು. ಏಯ್ ಏಯ್ ಎಲ್ಗೆ ಹೋಗ್ತಾ ಇದೀಯಾ? ಅವಳೇನೋ ಹೇಳಿದ್ಲು ಕಣೋ. ಹಾ ಏನ್ ಹೇಳಿರ್ತಾಳೆ? ಓತ್ಲಾ ಹೊಡಿಬೇಡ, ಕೆಲಸ ಮಾಡು ಅಂದಿರ್ತಾಳೆ. ನಡಿಯಲ್ಲ ಲೇ ಬರ್ರಿ. ಪ್ರಭು, ಹಾ ಮಿಕ್ಕಿರೋ ತರಕಾರಿ ಎಲ್ಲ ಏನ್ ಮಾಡ್ಲಾ? ನಾವ್ ಹೇಳ್ತೀವಿ, ಹೇಳ್ದಷ್ಟು ಮಾಡು. ಅಯ್ಯೋ 50 ರೂಪಾಯಿ ಕಣ ಈರುಳ್ಳಿ ಆಮ್ಲೆಟ್ ಹಾಕರ್ ಕೊಟ್ಬಿಡು. ಅಯ್ಯ ಓಲಿ ಬಿಡಪ್ಪ ನೀನು. ಏಯ್ ನಿನ್ನೆ ನೀನ್ ಏನಂತ ತಿಳ್ಕೊಂಡಿದ್ಯಾ? ನನ್ ಮಗ ಅವನು 200 ರೂಪಾಯಿ ಖರ್ಚು ಮಾಡಿ 2000 ರೂಪಾಯಿ ಸ್ಟ್ಯಾಚು ಹಾಕೊಂಡವನೇ. ಹೋಗ್ಲಿ ಬಿಡಲ್ಲ ಬಿಡ. ಅಲ್ಲ ಬ್ರೋ, ಅವಾಗ್ಲೇನು ಹೇಳ್ದೆ? ಮತ್ತೆ ಹೇಳ್ಬೇಕಾ? ಏಯ್ ಏ ಪ್ರಭು, ಲಿಫ್ಟ್ ಕೇಳ್ತಾಳ್ ಕಣೋ. ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ? ಪಾಪ ಕಣೋ, ಹೋಗ್ತಾ ಹಂಗೆ ಡ್ರಾಪ್ ಹಾಕ್ಬಿಟ್ಟು ಹೋಗ್ಬಿಡೋಣ. ಬೇಡ ಪ್ರಭು, ಹೋಗೋಣ. ಯಾಕೆ ಡ್ರಾಪ್ ಕೊಡ್ಬಾರ್ದು? ನಿನ್ ಕೆಲ್ಸಕ್ಕೆ ತಾನೇ ಹೋಗ್ತಾ ಇರೋದು. ಏಯ್ ನಿಲ್ಸ ಗಾಡಿನ. ಸುಮ್ಮನೆ ಕುತ್ಕೊಳ್ಳಲ್ಲ, ಅದೇ ಆಗಬೇಡ. ಕೋಪ ಮಾಡ್ಕೋಬೇಡಿ ಬಾಸ್. ನಮ್ಗೆ ಯಾರನ್ನ ಸಹಾಯ ಅಂತ ಕೇಳಿದ್ರೆ ನಾವು ಸಹಾಯ ಮಾಡ್ತೀವಲ್ವಾ? ಇದು ಹಂಗೆ ಬಾಸ್. ನಾನು ಸ್ವಲ್ಪ ಲೇಡೀಸ್ಗೆ ವೀಕ್ನೆಸ್. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಹಿಂದೆ ಬನ್ನಿ. ಬನ್ನಿ 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 ಬನ್ನಿ. ಏಯ್ ಬನ್ನಿ ಬನ್ನಿ. ನಿಮ್ಗೂ ನೀವು ಹೊರಗೆ ಬರ್ತೀರಾ ಅಥವಾ ನಾನ್ ಒಳಗ್ ಬರ್ಲಾ? ಅಯ್ಯೋ ಅತ್ತೆ ಜರಗ್ರಿ. ನಿಮ್ಗೋಸ್ಕರ ಜಗಳ ಮಾಡಿ ಗಾಡಿ ಜರಗ್ರಿ. ನಿಮ್ಗೋಸ್ಕರ ಜಗಳ ಮಾಡಿ ಗಾಡಿ ನಿಲ್ಸಿದೀನಿ. ಅಯ್ಯೋ ಏಯ್ ಗಾಡಿ ಎತ್ತೋ. ಅವಾಗ ಗೇರ್ ಚೇಂಜ್ ಮಾಡಿ ಮೆತ್ತಗೆ ಬ್ರೇಕ್ ಹಿಡಿದು ಗಾಡಿ ಓಡಿಸೋ. ನಾವು ತುಂಬಾ ವರ್ಷಗಳಿಂದ ಓಡಿಸ್ತಾ ಇದೀವಿ, ತಾವು ಸ್ವಲ್ಪ ಅಮಿಕಳಿ. ಈ ಟಚ್ಚಲ್ಲಿ ಏನು ಇದೆ? ನೀವು ಲವ್ ಮೂಡಲ್ಲಿದ್ದೀರಾ, ನಾನು ಲೈವ್ ಮೂಡಲ್ಲಿದ್ದೀನಿ. ನೀವ್ಯಾಕೆ ಹಿಂದೆಗಡೆ ಜಂಪ್ ಆಗಬಾರ್ದು? ಈ ಟಚ್ಚಲ್ಲಿ ಏನೋ ಇದೆ. ಸಿದ್ಧ, ಈಗ ನೀನ್ ಸರಿಯಾಗಿ ತಿಂತೀಯ. ಏ ಅಂಗಡಿ ನಿಲ್ಸೋ. ಏ ಚಂದ್ರ ನಿಲ್ಸು ಚಂದ್ರ. ಏ ಇಳಿರಿ ಬೇಗ. ಟೀ ಕೊಡ್ಸ್ಬಿಟ್ಟು ಬರ್ತೀನೋ? ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮಗೆ ಟೀ ಏನಾದ್ರು ತರಲಾ ಬಿಸಿಯಾಗಿ? ಪ್ರಭು ನಿಂಗೆ? ನನಗೆ ಎಣ್ಣೆ ಬೇಡ, ಗಾಡಿ ನಾನು ಓಡಿಸ್ತೀನಿ. ಓಕೆ ಬಾಸ್. ಏನಾ ಒಂದೇ ಗುಡ್ಕೋಗೆ ರಾವ್ ಹೊಡೆದ್ಬಿಟ್ಲು ಮಗ. ಎಲ್ಲೋ ಕಾಣಿಸ್ತಾನೆ? ಎಲ್ಲ ಕಾಣಿಸ್ತಾ ಇಲ್ವಾ? ಏಯ್ ಎಲ್ಲೋದು? ಇಲ್ಲೂ ಇಲ್ಲ. ಅಯ್ಯೋ ಎಲ್ಲಪ್ಪ ಹೋದ್ಲು? ಅಣ್ಣ ಇಲ್ಲಿ ಯಾವ್ದಾನ ಹುಡುಗಿ ಬಂದ್ಲಾ? ಇಲ್ಲಪ್ಪ, ನೋಡ್ಲಿಲ್ಲ. ಅಯ್ಯೋ ಎಲ್ಲಪ್ಪ ಹುಡ್ಕೋದಿವಳು ನೀ ಕತ್ಲಲ್ಲಿ? ಅಲ್ಲಿಲ್ಲ, ಇಲ್ಲೂ ಇಲ್ಲ. ಇಲ್ವಲ್ಲೋ? ಎಲ್ಲಿ ಅಂತ ಹುಡ್ಕೋದ ಅವಳು ನೀ ಕತ್ಲಲ್ಲಿ? ಒಂದ್ ಪೆಕ್ಕ ಹಾಕೊಂಡು ಎಸ್ಕೇಪ್ ಆಗ್ಬಿಟ್ಲಲ್ಲ ಮಗ. ಇದನ್ನ ನೋಡಿ ಬಂದವಳು ಕೊನೆವರೆಗೂ ಇರ್ತಾಳೆ, ಇದನ್ನ ನೋಡಿ ಬರೋಳು ಅರ್ಧದಲ್ಲೇ ಹೊಟ್ಟೋಗ್ತಾಳೆ.